ಮೂರು ಸಂತೋಷದ ಸಂದರ್ಭಗಳು ಬರುತ್ತೆ ಅಂತ ನಾನು ಕನಸು ಕೂಡ ಕಂಡಿರಲಿಲ್ಲ. ಮೊದಲನೇದು, ಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯವ್ರ ಜೊತೆಗೆ ರಾಮ ಮಂದಿರದ ವಿಚಾರದಲ್ಲಿ ಹೋರಾಟ ಮಾಡಿದಾಗ ರಥಯಾತ್ರೆಯಲ್ಲಿ ಭಾಗವಹಿಸಿದ್ದೆ. ನಾನು ರಥಯಾತ್ರೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ರಾಮ ಮಂದಿರವನ್ನು ಪುನರ್ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಾವು ಮಾಡ್ತೀವಿ, ನಮ್ಮ ಜೀವನದಲ್ಲಿ ಇರಬೇಕಾದ್ರೇ, ಜೀವಂತವಾಗಿ ನಾನು ಇರಬೇಕಾದ್ರೇ ಅದಾಗತ್ತೆ ಅನ್ನೋಂಥ ಕನಸಿದ್ರೂ ಕೂಡ ನನಸಾಗತ್ತೆ ಅಂತ ನಂಬಿಕೆ ನನಗಿರಲಿಲ್ಲ. ಅದೊಂದು ನನಸಾಯಿತು. ನಂಬರ್ 1. ನಂಬರ್ 2, ಕಾಶಿ ವಿಶ್ವನಾಥನ ದೇವಸ್ಥಾನದ ಧ್ವಂಸ ಮಾಡಿ ಔರಂಗಜೇಬಲ್ಲೇನು ಒಂದು ಮಸೀದಿ ಕಟ್ಟಿದ್ದ, ಆ ಜಾಗದಲ್ಲಿ ಕಾಶಿ ವಿಶ್ವನಾಥನ ಜ್ಞಾನವಾಪಿ ಜಾಗದಲ್ಲಿ ಪೂಜೆ ಆಗೋದನ್ನು ನನ್ನ ಜೀವನದಲ್ಲಿ ನಾನು ಕಣ್ಣಿಂದ ನೋಡ್ತೀನಿ ಅನ್ನೋಂಥ ಕಲ್ಪನೆ ಕೂಡ ನನಗಿರಲಿಲ್ಲ. ಆದರೆ ನೆನ್ನೆಲ್ದ ಮೊನ್ನೆ ಅದಕ್ಕೆ ಕೋರ್ಟ್ ಆದೇಶ ಆಗಿ ನಿನ್ನೆಯಿಂದ ಪೂಜೆ ಶುರುವಾಗಿರೋದು ಕಣ್ಣಿಂದ ಟಿ ವಿಗಳಲ್ಲಿ ನೋಡಿ ಆನಂದ ಆಯಿತು. 2ನೇದು. 3ನೇದು, ಇಡೀ ದೇಶದ ಕಾರ್ಯಕರ್ತರನ್ನ ಸಂಘಟನೆಗೆ ತೊಡಗಿಸಿ ಈ ದೇಶದ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಬೇಕು ಅನ್ನೋಂಥ ಸಿದ್ಧಾಂತವನ್ನು ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಇರುವಂತೆ ಮಾಡಿದಂಥ ರಾಜಕೀಯ ಭೀಷ್ಮ ಲಾಲ್ ಕೃಷ್ಣ ಅದ್ವಾನಿಯವರಿಗೆ ಭಾರತ ರತ್ನ ಸಿಕ್ಕಿದ್ದು ನನ್ನ ಜೀವನದಲ್ಲಿ ನಾನು ನೋಡ್ತಾ ಇದ್ದೀನಿ. ಇದು ಒಂದು ಆನಂದ. ಈ ರೀತಿ ಜೀವನದಲ್ಲಿ 3 ಆನಂದವನ್ನು ನಾನು ಕಂಡಿದ್ದೇನೆ. ಇವತ್ತಿನ ದಿನ ಬಹಳ ಪುಣ್ಯದ ದಿನ ನನಗಂತೂ. ಹಾಗಾಗಿ ಆ ಆನಂದವನ್ನು ಎಲ್ಲರ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯದ BJP ರಾಜ್ಯದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನಾನು ಲಾಲ್ ಕೃಷ್ಣ ಅದ್ವಾನಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿಯವರು ಇಬ್ಬರೂ ಕೂಡ ಬೆಂಗಳೂರಿಗೆ ಬರ್ತಾರೆ ಅಂತ ಸುದ್ದಿ ಬಂತು. ಸ್ವಾಭಾವಿಕವಾಗಿ ಈ ರೀತಿ ಇಬ್ಬಿಬ್ಬರು ರಾಷ್ಟ್ರ ನಾಯಕರು ಯಾವುದೇ ಊರಿಗೆ ಹೋದರೂ ಕೂಡ ಲಕ್ಷಾಂತರ ಜನನ್ನು ಸೇರಿಸಿ ಅಲ್ಲಿ ಭಾಷಣ ಮಾಡೋದು ಪದ್ಧತಿ. ಆದರೆ ದೆಹಲಿ ಭಾರತೀಯ ಜನತಾ ಪಾರ್ಟಿ ಕಚೇರಿಯಿಂದ ಫೋನ್ ಬಂತು, ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳಿಗೆ ಮಾತ್ರ 3 ದಿನದ ತರಬೇತಿ. 50 ಜನ, ತಮಿಳುನಾಡು, ಆಂಧ್ರ, ಕರ್ನಾಟಕ, ಕೇರಳ, ಪಾಂಡಿಚೇರಿ ಈ ಭಾಗದ 50 ಜನರ ಕಾರ್ಯಕರ್ತರ ಮಧ್ಯೆ 2 ದಿನ ಲಾಲ್ ಕೃಷ್ಣ ಅದ್ವಾನಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿಯವರು ಇದ್ದು ಈ ದೇಶದ ಸಿದ್ಧಾಂತಗಳ ಬಗ್ಗೆ ನಮಗೆ ಹೇಳಿಕೊಟ್ರು, ಸಂಘಟನೆ ಏನು ಮಾಡಬೇಕು ಅನ್ನೋದು ಹೇಳಿಕೊಟ್ರು, ಹೋರಾಟಗಳು ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟಂಥ ದಿಗ್ಗಜರು ಇಬ್ಬರು ಕೂಡ ಕರ್ನಾಟಕದ ಬೆಂಗಳೂರಿಗೆ ಬಂದು ನಮಗೆ ಅವರು ಮಾರ್ಗದರ್ಶನ ಮಾಡಿದ್ದಂಥ ಸಂದರ್ಭವನ್ನು ನೋಡಿದಾಗ ದೊಡ್ಡ ದೊಡ್ಡ ಸಭೆಗಳು ಮಾತ್ರ ಅಲ್ಲ, ಸಾಮಾನ್ಯ ಕಾರ್ಯಕರ್ತರಿಗೂ ಹೋಗಿ ಈ ಒಂದು ಸಂಘಟನೆ ವಿಶೇಷವನ್ನು, ಸಿದ್ಧಾಂತವನ್ನು ಹೇಳಿಕೊಡ್ಬೇಕು ಅನ್ನೋಂಥ ಮಾರ್ಗದರ್ಶನ ಮಾಡಿದಂಥ ನಾಯಕರಿಗೆ ಇವತ್ತು ಭಾರತ ರತ್ನ ಸಿಕ್ಕಿರೋದು ನಿಜಕ್ಕೂ ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ. ಇವತ್ತು ನಾವು ನೋಡ್ತೀವಿ, ಒಬ್ಬರಿಗೆ MLA ಸಿಗಲಿಲ್ಲ, ಒಬ್ಬರಿಗೆ MP ಸ್ಥಾನ ಸಿಗಲಿಲ್ಲ, ಒಬ್ಬರು ಯಾರಿಗೋ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಕಾರ್ಪೊರೇಷನ್ ಸೀಟ್ ಸಿಗಲಿಲ್ಲ ಅಂದರೆ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋಂಥ ಅಧಿಕಾರದ ವ್ಯಾಮೋಹಿಗಳನ್ನು ನಾವು ನೋಡ್ತೀವಿ. ಆದರೆ ಬಾಂಬೆನಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಮಟ್ಟದ ಸಮ್ಮೇಳನ, ಲಕ್ಷಾಂತರ ಜನದ ಸಾರ್ವಜನಿಕ ಸಭೆ ಬಾಂಬೆ ಶಿವಾಜಿ ಪಾರ್ಕ್ನಲ್ಲಿ, ದೊಡ್ಡ ಪಾರ್ಕ್. ಆ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಯಾರಾಗ್ತಾರೆ, ಮುಂದಿನ ಪ್ರಧಾನಮಂತ್ರಿ ಲಾಲ್ ಕೃಷ್ಣ ಅದ್ವಾನಿಯವರು ಅಭ್ಯರ್ಥಿ ಆಗ್ತಾರೋ ಅಟಲ್ ಬಿಹಾರಿ ವಾಜಪೇಯಿ ಅಭ್ಯರ್ಥಿ ಆಗ್ತಾರೋ ಅನ್ನೋದು ಚರ್ಚೆ ಇಡೀ ದೇಶದಲ್ಲಿ ನಡೀತಾ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಆಗ್ತಾರೆ ಅಂತ ಇಡೀ ದೇಶ ಯೋಚನೆ ಮಾಡ್ತಿರೋಂಥ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವ್ರ ಬಗ್ಗೆನೂ ಒಲವು ಸಾಕಷ್ಟಿತ್ತು, ಅವರು ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ಬೋದು ಅಂತ. ಅಂಥ ಸಂದರ್ಭದಲ್ಲಿ ಅಟಲ್ಜಿ ಇರಬೇಕಾದ್ರೇ ಲಕ್ಷಾಂತರ ಜನ ಸಭೆಯಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು ಮುಂಚೆ ಭಾಷಣ ಮಾಡ್ತಾ ಹೇಳ್ತಾರೆ,
ಇಡೀ ದೇಶದ ಕನಸನ್ನು ಹೇಗಿರಬೇಕು, ರಾಮರಾಜ್ಯದ ಕನಸನ್ನು ಹೇಗಿರಬೇಕು ಅಂತ ಕನಸನ್ನು ಕಟ್ಟಿಕೊಂಡು ಸಂಘಟನೆಯನ್ನು ಕಟ್ಟೋದರಲ್ಲಿ ಹಿರಿಯರಾಗಿ ಇಡೀ ದೇಶದಲ್ಲಿ ಸಾಮಾನ್ಯ ರಾಷ್ಟ್ರನಾಯಕ ಅಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಅವರು ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತೇಳಿ ಲಾಲ್ ಕೃಷ್ಣ ಅದ್ವಾನಿಯವರು ಘೋಷಣೆ ಮಾಡಿದ್ರಲ್ಲ, ಒಂದು ಕಡೆ ಎಲ್ರಿಗೂ ಆನಂದ, ಕಣ್ಣಲ್ಲಿ ತೇವ ಆಯಿತು. ಏಕೆಂದರೆ ರಾಜಕಾರಣದಲ್ಲಿ ಅಧಿಕಾರವನ್ನೇ ಹಿಡಿಬೇಕು ಅನ್ನೋಂಥ ಅಪೇಕ್ಷೆ ಇರೋಂಥ ಸಂದರ್ಭದಲ್ಲಿ ಅಡ್ವಾಣಿ ಅಂತ ಒಬ್ಬ ವ್ಯಕ್ತಿ ನನ್ನ ಪ್ರಧಾನಮಂತ್ರಿ ಸ್ಥಾನ ನನಗೆ ಬೇಡ, ಇನ್ನೊಬ್ಬ ನಮ್ಮ ನಾಯಕ ಅವರಿಗೆ ಸಿಗಲಿ ಅಂತ ಹೇಳಂಥ ಒಂದು ಮಾರ್ಗದರ್ಶನವನ್ನು ಅವ್ರು ಮಾಡಿದ್ರಲ್ಲ, ಇದು ನನ್ನ ಜೀವನದಲ್ಲಿ ಸಿಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಂದು ಗಮನಿಸಲೇಬೇಕಾದಂಥ ಅಂಶ ಅಂತಂದರೆ, ಅವರು ಈ ಒಂದು ರಾಮ ರಥದ ಬಗ್ಗೆ ಇಡೀ ದೇಶದಲ್ಲಿ ಪ್ರವಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆ ರಥದ ಜೊತೆಗೆ ಹೋಗೋಂಥ ಸೌಭಾಗ್ಯ ನನಗೂ ಸಿಕ್ಕಿತ್ತು. ರಾಜ್ಯದ ಅಧ್ಯಕ್ಷನಾಗಿದ್ದೆ ನಾನು. ಆ ಸಂದರ್ಭದಲ್ಲಿ ಮುಂದಿನ ಊರು ಯಾವುದು ಅಂತ ಅಡ್ವಾಣಿಯರನ್ನು ಕೇಳಿದಾಗ ನಾನು ಹೇಳ್ತಿದ್ದೆ ಇಂಥ ಊರು ಅಂತ. ತಕ್ಷಣ ಕೇಳೋರು ಅವರು, ಈ ಊರಿನಲ್ಲಿ ಇಂಥ ಒಬ್ಬ ಕಾರ್ಯಕರ್ತ ಇದ್ದ ಹಿರಿಯ, ಅವನು ಇದಾನೋ ಇಲ್ಲೋ ಈ ರೀತಿ ಹೇಳಿ ಕೇಳೋರು. ಆ ಕಾರ್ಯಕರ್ತನ ಹೆಸರು ಹಿಡಿದು ಕೇಳಿ ಅವರಿದ್ದಾರೆ, ಇನ್ನೂ ಕೆಲಸ ಮಾಡ್ತಿದ್ದಾರೆ ಅಂತ ಸಂತೋಷ ಪಡೋರು. ಅಂದರೆ ಎಷ್ಟು ಬಾರಿ ಕರ್ನಾಟಕ ರಾಜ್ಯವನ್ನು, ದೇಶವನ್ನು ಅವರು ಪ್ರವಾಸ ಮಾಡಿದರು ಅನ್ನೋದು ನೆನಪಿಟ್ಕೊಂಡು, ಅಷ್ಟೇ ಅಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನ ಹೆಸರು ಕೂಡ ನೆನಪಿಟ್ಕೊಂಡಂಥ ವ್ಯಕ್ತಿ ಲಾಲ್ ಕೃಷ್ಣ ಅದ್ವಾನಿಯವರು. ಅದನ್ನು ನೋಡಿ ರಾಜ್ಯದ ಪ್ರವಾಸನೂ ನಾವು ಮಾಡಬೇಕು, ಪ್ರತಿಯೊಬ್ಬ ಕಾರ್ಯಕರ್ತರ ಜೊತೆಗೆ ಸ್ನೇಹದ ಸಂಬಂಧವನ್ನು ಬೆಳೆಸಬೇಕು ಅನ್ನೋದನ್ನು ಲಾಲ್ ಕೃಷ್ಣ ಅದ್ವಾನಿಯವರು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಿ ತೋರಿಸ್ಕೊಟ್ರು. ಇದು ನಾವು ಅವ್ರ ಜೊತೆ ಕಂಡಂಥ ಕನಸು, ನನಸು.